ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ರೊಚ್ಚಿಗೆದ್ದಿದೆ. ನಮ್ಮ ತೈಲ ಮತ್ತು ಗ್ಯಾಸ್ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡಿದ್ರೆ ನಾವು ಅಷ್ಟೇ ಪ್ರಮಾಣದಲ್ಲಿ ತೆರಿಗೆ ಇಟ್ಟುಕೊಡ್ತೀವಿ ಅಂತ ಅಬ್ಬರಿಸ್ತಾ ಇದೆ. ಅರಬ್ ದೇಶಗಳ ಮೇಲಿನ ದಾಳಿಗಳನ್ನು ಮುಂದುವರಿಸುತ್ತಲೇ ಇರಾನ್ ಇಸ್ರೇಲಿನ ಹೈಫಾ ತೈಲ ಸಂಸ್ಕರಣಾ ಘಟಕದ ಮೇಲೆ ಕೂಡ ಇರಾನ್ ದಾಳಿ ಮಾಡಿದೆ. ಹಾಗೆ ಕುವೈತ್, UAE, ಸೌದಿ ಅರೇಬಿಯಾ, ಕತಾರ್ಗಳ ಮೇಲೆ ಇರಾನಿನ ದಾಳಿಗಳು ಮುಂದುವರಿತಾ ಇವೆ. ಇನ್ನು ಒಂದೇ ಒಂದು ದಾಳಿ ಕತಾರ್ ಮೇಲಾದರೆ ಸೌತ್ ಪರ್ಸ್ ಗ್ಯಾಸ್ ಫೀಲ್ಡ್ ಅನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅನ್ನೋ ಟ್ರಂಪ್ ಬೆದರಿಕೆಗಳಿಗೆ ಕೂಡ ಇರಾನ್ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಹಾರ್ಮೋಸ್ಗೆ ಈಗ ಅಮೆರಿಕ ಮಿತ್ರ ಪಡೆಗಳು ಬರ್ತಾ ಇವೆ. ಅವರು ಬಂದ ನಂತರ ಅಲ್ಲಿ ಇರಾನಿನ ಮೇಲಿನ ದಾಳಿಗಳು ಹೆಚ್ಚಾಗುತ್ತವೆ. ಅಷ್ಟರಲ್ಲಿ ಅರಬರನ್ನ ಎಷ್ಟು ಸಾಧ್ಯನೋ ಅಷ್ಟು ನಾಶ ಮಾಡಿಬಿಡೋದಕ್ಕೆ ಇರಾನ್ ಹೊರಟಂತೆ ಕಾಣ್ತಾ ಇದೆ. ಈ ನಡುವೆ ಅಮೆರಿಕಾಗೆ ಯಾವುದೇ ಸಹಾಯ ಮಾಡಿದ್ರು ನೀವು ತೀವ್ರ ಪರಿಣಾಮಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅಂತ ಮುಸ್ತಫಾ ಖಮೇನಿ ಬ್ರಿಟನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಆತ ಎಲ್ಲಿದ್ದಾನೆ, ಹೇಗಿದ್ದಾನೆ, ಎಚ್ಚರವಾಗಿದ್ದಾನೋ ಇಲ್ವೋ ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ಆತನ ಹೆಸರಲ್ಲಿ ಧಮಕಿಗಳು ಮಾತ್ರ ಬರ್ತಾ ಇವೆ ಅಂತ ನಾವು ಅಂದ್ಕೋತಾ ಇರುವಾಗಲೇ ಇರಾನ್ ಮುಸ್ತಫಾ ಖಮೇನಿಯ ವಿಡಿಯೋ ಒಂದನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ತನ್ನ ಹತ್ರ ಒಂದಷ್ಟು ಜನರನ್ನು ಕೂಡಿಸ್ಕೊಂಡು ಆತ ಕೂತು ಮಾತಾಡ್ತಾ ಇದ್ದಾನೆ. ಇದು ಹೊಸ ವಿಡಿಯೋನಾ, ಹಳೆ ವಿಡಿಯೋನಾ, ಹಾಗೆ ಒರಿಜಿನಲ್ ವಿಡಿಯೋನಾ, AI ಅನ್ನೋ ಬಗ್ಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾವು ಕೂಡ ಹೋಗಿಲ್ಲ. ಏನು ವಿಡಿಯೋ ರಿಲೀಸ್ ಆಗಿದೆ ಅದನ್ನ ಜಸ್ಟ್ ನಿಮಗೆ ತೋರಿಸ್ತಾ ಇದೀವಿ ಅಷ್ಟೇ. ಇನ್ನು ಇಸ್ರೇಲ್ ರಾತ್ರಿ ಇರಾನು ಹಗಲು ಲೆಬನಾನ್ ಅನ್ನೋ ತರ ಎರಡೂ ಕಡೆ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇದೆ. ಅವರ ಆಯುಧಗಳು ಕಡಿಮೆ ಆಗದ ಹಾಗೆ ಅಮೆರಿಕ ನೋಡ್ಕೋತಾ ಇದೆ. ಅರಬ್ ದೇಶಗಳಿಗೆ ಅಮೆರಿಕ $11 ಬಿಲಿಯನ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಇರಾನ್ ಅಮೆರಿಕಾಗೊಂದು ಶಾಕ್ ಅನ್ನು ಕೊಟ್ಟಿದೆ. ಇಲ್ಲಿ ಅಮೆರಿಕದ F-35 ಒಂದು ಡೌನ್ ಆಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಆದ್ರೆ ಅದು ಡೌನ್ ಆಗಿರೋದು ಈಗ ಸುದ್ದಿ ಅಲ್ಲ, ಬದಲಿಗೆ ಯಾವ ಆಯುಧವನ್ನ ಬಳಸಿ ಇರಾನ್ F-35 ಅನ್ನೋ ಅಮೆರಿಕದ ಆಯುಧಗಳ ಕಿರೀಟದ ಗರಿಯನ್ನ ಕೆಡುವುದು ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋ ವಿಷಯ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ? F-35 ವಿರುದ್ಧ ಇರಾನ್ ಬಳಸಿದ ಮಿಸೈಲ್ ಯಾವುದು? ಬನ್ನಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಿಮಗೆ ನೆನಪಿದೆಯಾ? ಆ ಸಂದರ್ಭದಲ್ಲಿ ಟ್ರಂಪ್ ಒಂದೇ ಸಮಕ್ಕೆ ಹೇಳ್ತಾ ಹೋದ ಡೈಲಾಗುಗಳು, ಅದನ್ನ ಇಲ್ಲಿನ ಕೆಲ ಭಾರತ ವಿರೋಧಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಮಾತಾಡ್ತಾ ಹೋಗಿದ್ವು ನಿಮಗೆ ನೆನಪಿದೆ ಅಲ್ವಾ? ಅಲ್ಲೊಂದಷ್ಟು ಯುದ್ಧ ವಿಮಾನಗಳು ನಾಶ ಆಗಿವೆ ಅಂತ ಟ್ರಂಪ್ ಹೇಳಿದ್ರು. ಯಾರ ವಿಮಾನಗಳು ಅಂತ ಹೇಳಲಿಲ್ಲ. ಅವುಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಲೇ ಹೋಗ್ತಾ ಇತ್ತು. ಪಶ್ಚಿಮದ ಮಾಧ್ಯಮಗಳು, ಅದರಲ್ಲೂ ಅಮೆರಿಕದ ಮಾಧ್ಯಮಗಳು ಭಾರತದ ರಫೇಲ್ ಯುದ್ಧ ವಿಮಾನಗಳು ನಾಶ ಆದವು ಅಂತ ಬರ್ಕೋತಾ ಹೋದ್ವು. ಚೈನಾ ಕೇಕೆ ಹಾಕೊಂಡು ಕುಪ್ಪಳಿಸಿ ನಗುತ್ತಾ ಇತ್ತು. ಇನ್ನು ಈಗೇನಾಗಿದೆ? ಯಾವ ಯುದ್ಧ ವಿಮಾನವನ್ನ ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳ ಕಿರೀಟದ ಗರಿ ಅಂತ ಕೊಚ್ಕೊಳ್ತಾ ಇತ್ತೋ ಅದನ್ನೇ ಕಳ್ಕೊಂಡಿದೆ. ಹಾಗೆ ಅವರ F-35 ಅನ್ನ ಹೊಡೆದು ಹಾಕಿರೋದು ಇರಾನಿನ ಏರ್ ಡಿಫೆನ್ಸ್ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಅಲ್ಲಿ ನೇವಿ ಇಲ್ಲ, ವಾಯುಪಡೆ ಇಲ್ಲ, ಲೀಡರ್ಗಳಿಲ್ಲ, ಅಲ್ಲಿ ಏನು ಉಳ್ಕೊಂಡೇ ಇಲ್ಲ ಅಂತ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ಒಳಗೆ ಇರಾನ್ ಅಮೆರಿಕದ F-35 ಅನ್ನ ಹೊಡೆದು ಕೆಡವಿರೋ ಸುದ್ದಿಗಳು ಬರ್ತಾ ಇವೆ. ಇಲ್ಲಿ F-35 ಅನ್ನ ಹೇಗೆ ಇರಾನ್ ಹೊಡಿತು, ಅದಕ್ಕೆ ಅವರು ಬಳಸಿದ ಆಯುಧ ಯಾವುದು ಅನ್ನೋದನ್ನ ನಿಮಗೆ ಹೇಳುವ ಮೊದಲು ಸ್ವಲ್ಪ ಅಲ್ಲಿನ ಒಂದಷ್ಟು ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಗೆಳೆಯರೆ, ಇರಾನ್ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿಲಿ ಅಲ್ಲಿನ IRGCಯ ವಕ್ತಾರ ಅಲಿ ಅಹ್ಮದ್ ನೈನಿ, ಬಾಸಿಜ್ ಪಡೆಗಳ ಬೇಹುಗಾರಿಕಾ ಮುಖ್ಯಸ್ಥ ಜನರಲ್ ಇಸ್ಮಾಯಿಲ್ ಅಹ್ಮದ್ ಸೇರಿದಂತೆ ಸಾಕಷ್ಟು ಸೀನಿಯರ್ ಸೇನಾಧಿಕಾರಿಗಳನ್ನು ಹೊಡೆದು ಹಾಕಲಾಗಿದೆ. ಹಾಗೆ ಬಾಸಿಜ್ ಪೋಸ್ಟುಗಳ ಮೇಲೆ ಇಸ್ರೇಲ್ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿದೆ. ಅಲ್ಲಿ ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ. ತೆಹರಾನ್ ಮೇಲಿನ ಇಸ್ರೇಲ್ ದಾಳಿಗಳು ಅಲ್ಲಿ ದೊಡ್ಡ ಪ್ರಮಾಣದ ನಷ್ಟವನ್ನುಂಟು ಮಾಡ್ತಾ ಇವೆ. ಈ ಬಾರಿ ಕೂಡ ಒಂದಷ್ಟು ನೆಲದಾಳದ ವ್ಯವಸ್ಥೆಗಳನ್ನು ಮತ್ತೆ ಇಸ್ರೇಲ್ ನಾಶ ಮಾಡಿದೆ. ಆದರೆ ಇನ್ನು ಮುಂದೆ ಇರಾನಿನ ಇಂಧನ ಕ್ಷೇತ್ರದ ಮೇಲೆ ದಾಳಿ ಮಾಡೋದು ಬೇಡ ಅಂತ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ನಾವು ಅದನ್ನು ಮಾಡೋದಿಲ್ಲ ಅಂತ ನೆತನ್ಯಾಹು ತಿಳಿಸಿದ್ದಾರೆ. ಮತ್ತೊಂದು ಕಡೆ ಹಾರ್ಮೋಸ್ ಜಲಸಂಧಿಯನ್ನ ಇರಾನ್ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಅಮೆರಿಕದ ಮಿತ್ರ ದೇಶಗಳು ಅಲ್ಲಿಗೆ ಬರೋದಕ್ಕೆ ಸಿದ್ಧ ಆಗ್ತಾ ಇವೆ. ಅವರೂ ಬಂದು ಅಮೆರಿಕ ಇಸ್ರೇಲ್ ಜೊತೆ ಸೇರಿಕೊಂಡು ಬಿಟ್ರೆ ಇರಾನಿನ ಕಷ್ಟಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಅಷ್ಟರಲ್ಲಿ ಅರಬ್ ದೇಶಗಳನ್ನಾದರೂ ಕುಟ್ಟಿ ಪುಡಿ ಮಾಡಬೇಕು ಅಂತ ಇರಾನ್ ಹೊರಟಿದೆ. ತನ್ನ ದಾಳಿಗಳನ್ನು ತೀವ್ರಗೊಳಿಸಿದೆ. ಅರಬರ ಪ್ರಮುಖ ರಿಫೈನರಿಗಳು, ತೈಲ ಘಟಕಗಳನ್ನು ಇರಾನ್ ಹೊಡೆದು ಹಾಕ್ತಾ ಇದೆ. ಈ ನಡುವೆ ಅಮೆರಿಕ ಇರಾನ್ಗೆ ಸಂಬಂಧಿಸಿದ ಒಂದಷ್ಟು ಹ್ಯಾಕಿಂಗ್ ವೆಬ್ಸೈಟ್ಗಳನ್ನು ಮುಟ್ಟುಗೋಲು ಹಾಕೊಂಡಿದೆ. ಈ ಇರಾನ್ ಮೂಲದ ಹ್ಯಾಕರ್ಗಳು ಅಮೆರಿಕ ಮತ್ತು ಇಸ್ರೇಲ್ನ ಸಾಕಷ್ಟು ಮಾಹಿತಿಗಳನ್ನು ಕದಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದರೆ ಅದನ್ನು ನಾವು ವಿಫಲಗೊಳಿಸಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಮತ್ತು 4 ಡೊಮೈನ್ಗಳನ್ನು ಸೀಸ್ ಮಾಡಲಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಈ ಡೊಮೈನ್ಗಳನ್ನು ಇರಾನಿನ ಮಿನಿಸ್ಟ್ರಿ ಆಫ್ ಇಂಟೆಲಿಜೆನ್ಸ್ ಸೆಕ್ಯೂರಿಟಿ ಆಪರೇಟ್ ಮಾಡ್ತಾ ಇತ್ತು ಅಂತ ಅಮೆರಿಕ ಹೇಳಿದೆ. ಮತ್ತೊಂದು ಕಡೆ ಇಸ್ರೇಲ್ ಲೆಬನಾನ್ ಹಾಗೂ ಇರಾನಿನ ತೆಹ್ರಾನ್ಗಳ ಮೇಲೆ ಭಾರಿ ಪ್ರಮಾಣದ ದಾಳಿಗಳನ್ನು ಮಾಡ್ತಾ ಇದೆ. ರಾತ್ರಿ ಹೊತ್ತಲ್ಲಿ ತೆಹರಾನ್, ಇಸ್ಫಹಾನ್, ಕೋಮ್ ಸೇರಿದ ಹಾಗೆ ಇರಾನಿನ ಸಾಕಷ್ಟು ನಗರಗಳ ಮೇಲೆ ದಾಳಿ ಮಾಡ್ತಿರೋ ಇಸ್ರೇಲ್
ಬೆಳಗಾದ ಕೂಡಲೇ ಬೈರೂತು, ದಕ್ಷಿಣ ಲೆಬನಾನ್ ನಗರಗಳ ಮೇಲೆ ದಾಳಿಗಳನ್ನು ಮಾಡುತ್ತೆ. ಇದೊಂದು ರೀತಿ ಶಿಫ್ಟ್ ಅಲ್ಲಿ ನಡೆಯೋ ದಾಳಿಗಳ ಹಾಗೆ ಕಾಣ್ತಾ ಇದೆ. ಇಸ್ರೇಲ್ನ ದಾಳಿಗಳಲ್ಲಿ ಸಾಕಷ್ಟು ಪ್ರಾಣಹಾನಿ ಉಂಟಾಗ್ತಾ ಇದೆ ಅಂತ ಲೆಬನಾನ್ ಆರೋಪವನ್ನು ಮಾಡಿದೆ. ಇನ್ನು ಸಿರಿಯಾದಲ್ಲಿ ಕೂಡ ಶುಕ್ರವಾರ ಇಸ್ರೇಲ್ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿದೆ. ಗೆಳೆಯರೆ, ಅದೇನಾಯಿತು ಗೊತ್ತಿಲ್ಲ. ಸಿರಿಯಾದ ಸರ್ಕಾರಿ ಪಡೆಗಳು ಇದ್ದಕ್ಕಿದ್ದಂತೆ ಅಲ್ಲಿನ ಡ್ರೂಸ್ ಜನಾಂಗದ ಮೇಲೆ ದಾಳಿಗಳನ್ನು ಶುರು ಮಾಡಿವೆ. ಸಿರಿಯಾದಲ್ಲೀಗ ಬಶರ್ ಅಲ್ ಅಸದ್ ಸರ್ಕಾರ ಇಲ್ಲ. ಅಲ್ಲಿ ಸುನ್ನಿ ಉಗ್ರವಾದಿ ನಾಯಕ ಅಹಮದ್ ಅಲ್ ಶರಾನನ್ನ ಅಧ್ಯಕ್ಷನನ್ನಾಗಿ ಮಾಡಲಾಗಿದೆ. ಅದು ಅಮೆರಿಕ ಹಾಗೂ ಇಸ್ರೇಲ್ಗಳು ತಂದು ಕೂಡಿಸಿರೋ ಸರ್ಕಾರ. ಇಷ್ಟಾದರೂ ಅಲ್ಲಿನ ಅಲ್ಪಸಂಖ್ಯಾತ ಡ್ರೂಸರ ಮೇಲೆ ದಾಳಿಗಳಾಗ್ತಾ ಇರೋದನ್ನ ಇಸ್ರೇಲ್ ಸಹಿಸ್ತಾ ಇಲ್ಲ. ಇಲ್ಲಿ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸಿರಿಯಾದಲ್ಲಿನ ಜನಾಂಗೀಯ ಅಸಹನೆ ಮತ್ತು ಹಿಂಸಾಚಾರಗಳನ್ನು ಬಳಸಿಕೊಂಡು ಡ್ರೂಸ್ ಜನಾಂಗ ಹೆಚ್ಚಿರುವ ಗೋಲನ್ ಹೈಟ್ಸ್ಗೆ ಅಂಟಿಕೊಂಡಿರುವ ಇನ್ನಷ್ಟು ಸಿರಿಯಾದ ಭೂಭಾಗವನ್ನ ತನ್ನ ಹಿಡಿತಕ್ಕೆ ತಗೋಬೇಕು ಅಂತ ಇಸ್ರೇಲ್ ಹೊರಟಂತೆ ಕಾಣ್ತಾ ಇದೆ. ಅದರ ಭಾಗವಾಗಿ ಅಲ್ಲಿ ಡ್ರೂಸರಿಗೆ ಇಸ್ರೇಲ್ ಬೆಂಬಲ ತುಂಬುತ್ತಾ ಇದೆ. ಅವರ ಮೇಲೆ ಸಿರಿಯಾ ಸೇನೆ ದಾಳಿ ಮಾಡಿರೋ ಹಿನ್ನೆಲೆಯಲ್ಲಿ ಇಸ್ರೇಲ್ ಸಿರಿಯಾದ ಮೇಲೆ ಕೂಡ ವಾಯುದಾಳಿಯನ್ನು ಮಾಡಿದೆ. ಆದರೆ ಈ ಬಗ್ಗೆ ಸಿರಿಯಾದಲ್ಲಿರೋ ಸರ್ಕಾರ ಯಾವ ಪ್ರತಿಕ್ರಿಯೆಯನ್ನು ಇದುವರೆಗೆ ಕೊಟ್ಟಿಲ್ಲ ಅನ್ನೋದು ಗಮನಿಸಬೇಕಾದ ಅಂಶ. ಇನ್ನು ಇರಾನ್ನಲ್ಲಿ ಪಾರ್ಸ್ ಗ್ಯಾಸ್ ಫೀಲ್ಡ್ ಮೇಲೆ ನಡೆದ ದಾಳಿ ಇರಾನಿನ IRGCಯನ್ನು ಕೆರಳಿಸಿದೆ. ಅದಕ್ಕೆ ಕಾರಣ, ಈ ಗ್ಯಾಸ್ ಫೀಲ್ಡ್ ನಿಷ್ಕ್ರಿಯಗೊಂಡ್ರೆ ಇರಾನಿನ ಸೇನೆ ಹಾಗೂ ಅಲ್ಲಿನ ಜನ ಇಂಧನ ಇಲ್ಲದೆ ಪರದಾಡಬೇಕಾಗತ್ತೆ. ಇರಾನಿನ ಇಂಧನ ವಲಯ ಸುಮಾರು 80% ಈ ಪಾರ್ಸ್ ಗ್ಯಾಸ್ ಫೀಲ್ಡ್ ಮೇಲೆ ಆಧಾರಪಟ್ಟಿದೆ. ಈಗ ಅದರ ಮೇಲೆ ನಡೆದಿರೋ ದಾಳಿ ಇರಾನಿನ ಸೇನಾ ಕಾರ್ಯಾಚರಣೆಗಳಿಗೆ ಕೂಡ ತೊಂದರೆಯನ್ನು ಕೊಡ್ತಾ ಇರೋದ್ರಿಂದ ಇರಾನ್ ಕೆರಳ್ತಾ ಇದೆ. ಇದರ ಪರಿಣಾಮವನ್ನು ಅರಬ್ ದೇಶಗಳು ಎದುರಿಸಬೇಕಾಗತ್ತೆ ಅಂತ ಇರಾನ್ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಇರಾನ್ನ ಡ್ರೋನ್ ಹಾಗೂ ಮಿಸೈಲುಗಳು ದುಬೈ, ಕತಾರ್, ಕುವೈತ್, ಸೌದಿ ಅರೇಬಿಯಾ, ಬಹರೈನ್ಗಳ ಮೇಲೆ ನಿರಂತರ ದಾಳಿಗಳನ್ನು ಮಾಡ್ತಾ ಇದ್ದು ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇರಾನಿ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿ ಹೊಡೆದು ಹಾಕ್ತಾ ಇವೆ. ಇದೆಲ್ಲದರ ಜೊತೆ ಇರಾನ್ ಅಮೆರಿಕಾಗೆ ಕೂಡ ಶಾಕ್ ಕೊಟ್ಟಿದೆ. ಅದು ಜಗತ್ತಲ್ಲೇ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಬೇಟೆಯೊಂದನ್ನು ಆಡಿದ್ದು ಇರಾನ್ ನೆಲದಲ್ಲಿ ಅಮೆರಿಕ ಗರ್ವಭಂಗಕ್ಕೀಡಾಗ್ತಾ ಇದೆ. ಗೆಳೆಯರೆ, ಅಮೆರಿಕದ ಆಯುಧಗಳ ತಂತ್ರಜ್ಞಾನದ ಬಗ್ಗೆ ಜಗತ್ತಿಗೊಂದು ವಿಶೇಷ ಆಸಕ್ತಿ, ನಂಬಿಕೆ ಹಾಗೂ ಭಯ ಕೂಡ. ಅಮೆರಿಕದ F-35 ಯುದ್ಧ ವಿಮಾನವನ್ನ ಜಗತ್ತಿನ ಅತಿ ಶಕ್ತಿಶಾಲಿ ಸ್ಟೆಲ್ತ್ ಅಂತ ಬಿಂಬಿಸಲಾಗುತ್ತೆ. ಈ ಯುದ್ಧ ವಿಮಾನವನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದನ್ನು ಕೂಡ ಅಮೆರಿಕ ನಿರ್ಧಾರ ಮಾಡುವಷ್ಟು ಆ ವಿಮಾನದ ಬಗ್ಗೆ ಅವರು ಹೈಪನ್ನು ಕ್ರಿಯೇಟ್ ಮಾಡ್ಕೋತಾರೆ. ಅದು ಬಲಿಷ್ಠ ಯುದ್ಧ ವಿಮಾನ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಅಂಥ F-35 ಈಗ ಮೊಟ್ಟ ಮೊದಲ ಬಾರಿಗೆ ಇರಾನ್ನಲ್ಲಿ ಹಿಟ್ಟಾಗಿದೆ. ಅಲ್ಲ, ಅವರ ಎಲ್ಲ ಏರ್ ಡಿಫೆನ್ಸುಗಳನ್ನು ನಾಶ ಮಾಡಿದ್ದೀವಿ ಅಂತ ಅಮೆರಿಕ ಪದೇ ಪದೇ ಹೇಳ್ಕೊಂಡ ನಂತರ ಕೂಡ F-35 ಹೇಗೆ ನಾಶ ಆಯಿತು? ಗೆಳೆಯರೆ, ಇಲ್ಲಿ ಮತ್ತೆ ನಮಗೆ ನಗು ಬರೋದು ಚೈನಾದ ಏರ್ ಡಿಫೆನ್ಸ್ಗಳ ಬಗ್ಗೆನೇ. ಇರಾನಿಗೆ ಚೈನಾ ಕೊಟ್ಟಿದ್ದ HQ-9 ಏರ್ ಡಿಫೆನ್ಸ್ ಸೇರಿದಂತೆ ಸಾಕಷ್ಟು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳನ್ನು ಕೂಡ ಅಮೆರಿಕ, ಇಸ್ರೇಲ್ಗಳು ಹೊಡೆದು ಹಾಕಿದ್ವು. ಅವು ಯಾವುವು ಅಲ್ಲಿ ಕೆಲಸ ಮಾಡಲಿಲ್ಲ. ಹೀಗಾಗಿ ಇರಾನ್ ಎಲ್ಲವನ್ನ ಕಳ್ಕೊಂಡಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗಲ್ಲಿ ಕೆಲಸ ಮಾಡಿರೋದು ಇರಾನಿನ ಸ್ವದೇಶಿ ಏರ್ ಡಿಫೆನ್ಸ್ ಮಜೀದ್. ಇದನ್ನು AD-08 ಅಂತ ಕೂಡ ಕರೀತಾರೆ. ಇದು ಲೋ ಆಲ್ಟಿಟ್ಯೂಡ್ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ಒಂದು ಲಾಂಚರ್, 4 ಮಿಸೈಲ್ ಕಂಟೈನರ್ಗಳನ್ನು ಇದು ಹೊಂದಿರುತ್ತೆ. ಈ ಮಜೀದ್ನ ಮಿಸೈಲುಗಳು 6 ಕಿಲೋಮೀಟರ್ ಎತ್ತರ ಹಾಗೂ 8 ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟ್ಗಳನ್ನು ಹೊಡೆದು ಹಾಕತ್ವೆ. ಇದು ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್. ಇದರ ವಿಶೇಷ ಅಂದರೆ ಸಾಮಾನ್ಯ ರಡಾರ್ಗಳನ್ನು ಈ ಏರ್ ಡಿಫೆನ್ಸ್ ಅಲ್ಲಿ ಬಳಸೋದಿಲ್ಲ. ಇದು ಇನ್ಫ್ರಾರೆಡ್ ಸರ್ಚ್ ಅಂಡ್ ಟ್ರ್ಯಾಕ್ ಸಿಸ್ಟಮ್ ಅನ್ನು ಹೊಂದಿದೆ. ಹೀಗಾಗಿ ಇದರಿಂದ ಯಾವ ಸಿಗ್ನಲ್ಗಳು ಬಿಡುಗಡೆ ಆಗೋದಿಲ್ಲ. ಸೊ ಶತ್ರುಗಳ ವಿಮಾನಗಳಲ್ಲಿನ ರೆಡಾರ್ಗಳಿಗೆ ಈ ಏರ್ ಡಿಫೆನ್ಸ್ ಅನ್ನ ಸೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ AD-8 ರಷ್ಯಾದ ತಂತ್ರಜ್ಞಾನವನ್ನು ಹೊಂದಿದೆ. ಇರಾನ್ ಹಾಗೂ ರಷ್ಯಾ ನಡುವಿನ ಡಿಫೆನ್ಸ್ ಪ್ಯಾಕ್ಟ್ನ ಭಾಗವಾಗಿ ಅಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ಮಿಸೈಲ್ ಲಾಂಚರ್ಗಳು ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ರಷ್ಯಾ ಅಪ್ಗ್ರೇಡ್ ಮಾಡಿಕೊಟ್ಟಿದೆ. ಅಂಥವುಗಳ ಪೈಕಿ ಒಂದು ಈ MD-08. ಇದನ್ನು ಡ್ರೋನ್ ಕಿಲ್ಲರ್ ಆಗಿ ಬಳಕೆ ಮಾಡಲಾಗ್ತಾ ಇದೆ. ಇನ್ನು ಗೆಳೆಯರೆ, ಒಂದು ಡ್ರೋನ್ ಕಿಲ್ಲರ್ F-35 ಸ್ಟೆಲ್ತ್ ಅನ್ನು ಹೊಡೆದು ಹಾಕ್ತಾ. ಇಲ್ಲಿ ಏರ್ ಡಿಫೆನ್ಸ್ ಏನು ಮಾಡ್ತು ಅನ್ನೋದಕ್ಕಿಂತ ವಿಮಾನದ ಪೈಲಟ್ ಯಾವೆಲ್ಲ ಎಡವಟ್ಟುಗಳನ್ನು ಮಾಡಿಕೊಂಡಿರಬಹುದು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇರಾನ್ನ ವಾಯು ಪ್ರದೇಶಕ್ಕೆ ಬಂದ F-35 ಅಲ್ಲಿ ಅತಿ ಕಡಿಮೆ ಎತ್ತರದಲ್ಲಿ ಹಾರಾಡ್ತಾ ಇದ್ದದ್ದನ್ನು ಗಮನಿಸಿ ಇರಾನ್ ಶಾರ್ಟ್ ರೇಂಜ್ ಮಿಸೈಲ್ಗಳನ್ನು ಫೈರ್ ಮಾಡಿದಂತಿದೆ. ಪೈಲಟ್ನ ಓವರ್ ಕಾನ್ಫಿಡೆನ್ಸು ಅಥವಾ ಬೇರೆ ಏನಾಯಿತು ಅಂತೂ F-35 ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಅದನ್ನು ಈಗ ಡೌನ್ ಮಾಡಲಾಗಿದೆ ಅಂತ ಅಮೆರಿಕ ಕೂಡ ಒಪ್ಪಿಕೊಂಡಿದೆ.
ಗೆಳೆಯರೆ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೂಡ ಇದೇ ತರದ್ದೇ ಏನೋ ಆಯ್ತು. ಮೊದಲ ದಿನ ಭಾರತದ ರಫೇಲ್ ಒಂದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಯ್ತು, ಅದನ್ನ ಕೆಳಗಿಳಿಸಿದ್ರು. ಯುದ್ಧ ವಿಮಾನ ಸಣ್ಣ ಪುಟ್ಟ ರಿಪೇರಿಗೆ ಒಳಗಾಗಬೇಕಾಯ್ತು, ಪೈಲಟ್ ಸೇಫ್ ಆಗಿದ್ರು. ಇಷ್ಟಾದ್ರೂ ಭಾರತದ ರಫೇಲ್ಗೆ ಪಾಕಿಸ್ತಾನ ಹೊಡೆದು ಬಿಡ್ತು ಅನ್ನೋ ಹಂಗಾಮ ಆಯ್ತು ನೋಡಿ. ಅಬಾಬಾಬಾಬಾ, ಅದನ್ನ ಅದು ಯಾವ್ಯಾವ ಪತ್ರಿಕೆಗಳು ಯಾವ್ಯಾವ ರೀತಿಯಲ್ಲಿ ಎಷ್ಟೆಲ್ಲ ಬರೆದ್ವು, ಏನ್ ಕಥೆ. ಒಂದು ರಫೇಲ್ ಯುದ್ಧ ವಿಮಾನವನ್ನ ಭಾರತ ಕೆಳಗಿಳಿಸ್ತು ಅಂದ ಕೂಡಲೇ ಭಾರತದ ಆಕಾಶವನ್ನ ಪಾಕಿಸ್ತಾನದ ಚೈನಾ ಯುದ್ಧ ವಿಮಾನಗಳು ಆಳೋದಿಕ್ಕೆ ಶುರು ಮಾಡಿವೆ ಅಂತ ಕೂಡ ಚೈನಾ ವಿದೇಶಿ ಮಾಧ್ಯಮಗಳಲ್ಲಿ ಪ್ರೊಪಗಂಡಾ ಸುದ್ದಿಗಳನ್ನು ಬರೆಸ್ಬಿಡ್ತು. ಇಲ್ಲಿ F-35 ವಿಷಯದಲ್ಲಿ ಕೂಡ ಅದೇ ಆಗ್ತಾ ಇದೆ. ಯುದ್ಧಗಳಲ್ಲಿ ವಿಮಾನಗಳು, ಡ್ರೋನ್ಗಳು, ಏರ್ ಡಿಫೆನ್ಸ್ಗಳ ಮೇಲೆ ದಾಳಿ ಆಗೋದು, ಅವುಗಳಲ್ಲಿ ಒಂದೋ ಎರಡನ್ನೋ ಕಳ್ಕೊಳ್ಳೋದು, ಇದೆಲ್ಲ ಸಹಜವಾಗಿ ಆಗ್ತಾ ಇರುತ್ತೆ. ಅದು ಅವಮಾನ ಅಲ್ಲ. ಯುದ್ಧದ ಅಂತಿಮ ರಿಸಲ್ಟ್ ಏನು, ಅದನ್ನ ಸಾಧಿಸಿದ್ರಾ ಇಲ್ವಾ ಅನ್ನೋದಷ್ಟು ಮುಖ್ಯನೇ ಹೊರತು ಎಷ್ಟು ವಿಮಾನಗಳು ಹೋದ್ವು, ಎಷ್ಟು ಮಿಸೈಲ್ಗಳನ್ನು ಹೊಡೆದ್ವಿ ಅನ್ನೋದು ಮುಖ್ಯ ಆಗೋದಿಲ್ಲ. ಇನ್ನು F-35 ಒಂದು ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ನಷ್ಟಕ್ಕೀಡಾಗಿರೋ ಬಗ್ಗೆ ಯಾಕೆ ಹಾಗಾಯ್ತು ಅನ್ನೋದನ್ನ ಅಮೆರಿಕ ತನಿಖೆಗೆ ಆದೇಶಿಸಿದೆ. ಆ ತನಿಖೆ ಆಗತ್ತೆ. ಇನ್ನು F-35 ಮಾತ್ರ ಅಲ್ಲ, ಇರಾನ್ನ ಯುದ್ಧದಲ್ಲಿ ಅಮೆರಿಕದ ಸಾಕಷ್ಟು ಯುದ್ಧ ವಿಮಾನಗಳು ನಾಶ ಆಗಿವೆ. ಕುವೈತಲ್ಲಿ ಅವರವರೇ ಮಿಸ್ಫೈರ್ ಮಾಡ್ಕೊಂಡು F-18ಗಳನ್ನ ಕಳ್ಕೊಂಡಿದ್ದಾರೆ. ಹಾಗೆ F-15 ಯುದ್ಧ ವಿಮಾನಗಳು ನಾಶ ಆಗಿವೆ. ಅವರ ರೀಫ್ಯೂಯಲಿಂಗ್ ವಿಮಾನಗಳನ್ನ ಕೂಡ ಇರಾನ್ ಹೊಡೆದು ಹಾಕಿದೆ. ಅದರ ಜೊತೆ ಈಗ F-35 ಸೇರ್ಪಡೆ ಆಗಿದೆ. ಇದನ್ನ ಇರಾನ್ ಅಮೆರಿಕದ F-35ಗಳ ತಾಕತ್ತನ್ನ ಪರೀಕ್ಷೆ ಮಾಡಿದೆ ಅಂತ ಬಣ್ಣಿಸಲಾಗ್ತಾ ಇದ್ರೆ, ಅಮೆರಿಕದ ಆಯುಧಗಳು ತುಂಬಾ ಬಲಿಷ್ಠ ಏನಲ್ಲ, ಅವರ ವೀಕ್ನೆಸ್ ಏನು ಅನ್ನೋದು ಈ ಯುದ್ಧದಲ್ಲಿ ಬಹಿರಂಗಗೊಳ್ತಾ ಇದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಹಾಗೆ ನೋಡಿದ್ರೆ ಗೆಳೆಯರೆ, ಈ F-35 ಅನ್ನೋದು ಅಮೆರಿಕದ 2 5th ಜನರೇಷನ್ ಏರ್ಕ್ರಾಫ್ಟ್ಗಳ ಪೈಕಿ ಒಂದು. ಇದು ಸಿಂಗಲ್ ಇಂಜಿನ್ ಮತ್ತು ಸಿಂಗಲ್ ಸೀಟ್ ಅನ್ನ ಹೊಂದಿರುವ ಏರ್ ಕಾಂಬ್ಯಾಟ್, ಏರ್ ಟು ಸರ್ಫೇಸ್ ಸ್ಟ್ರೈಕಿಂಗ್, ಇಂಟೆಲಿಜೆನ್ಸ್ ಗ್ಯಾದರಿಂಗ್ ನಂತಹ ಕಾರ್ಯಗಳಿಗೆ ಬಳಕೆ ಆಗ್ತಾ ಇರುವ ಅಮೆರಿಕದ ಸ್ಟೆಲ್ತ್ ಯುದ್ಧ ವಿಮಾನ. ಇದು ಮ್ಯಾಕ್ 1.6 ವೇಗದಲ್ಲಿ, ಅಂದ್ರೆ ಪ್ರತಿ ಗಂಟೆಗೆ 1900 ಕಿಲೋಮೀಟರ್ಗಳ ವೇಗದಲ್ಲಿ ಚಲಿಸುತ್ತೆ. ಇದು ಯಾವುದೇ ರಡಾರ್ ಅನ್ನು ಕೂಡ ಯಾಮಾರಿಸುತ್ತೆ. ಈ ವಿಮಾನ 51.4 ಅಡಿಗಳಷ್ಟು ಉದ್ದ ಇದೆ, 35 ಅಡಿಗಳಷ್ಟು ವಿಂಗ್ ಸ್ಪಾನ್ ಅನ್ನು ಹೊಂದಿದೆ. ಇದರ ಎತ್ತರ 14.4 ಅಡಿಗಳಷ್ಟು. ಇದರ ಮ್ಯಾಕ್ಸಿಮಮ್ ಟೇಕ್ ಆಫ್ ವೆಯ್ಟು 29,900 kg. ಇದು 15,000 ಮೀಟರ್ಗಳು, ಅಂದ್ರೆ 15 ಕಿಲೋಮೀಟರ್ಗಳಷ್ಟು ಎತ್ತರಕ್ಕೆ ಹಾರಿ ದಾಳಿ ಮಾಡಬಲ್ಲ ತಾಕತ್ತನ್ನು ಹೊಂದಿದೆ. ಈ ಕಾರಣಕ್ಕಾಗಿನೇ ಶಾರ್ಟ್ ರೇಂಜ್ ಮಿಸೈಲ್ ಒಂದು, ಅತಿ ಹೆಚ್ಚು ಅಂದ್ರೆ 6 ಕಿಲೋಮೀಟರ್ಗಳಷ್ಟು ಮೇಲಕ್ಕೆ ಹೋಗಬಲ್ಲ ಮಿಸೈಲ್ F-16 ಅನ್ನ ಡ್ಯಾಮೇಜ್ ಮಾಡುತ್ತೆ. ಅಂದ್ರೆ ಈ ಯುದ್ಧ ವಿಮಾನ ಲೋ ಆಲ್ಟಿಟ್ಯೂಡ್ ಅಲ್ಲಿ ಹಾರ್ತಾ ಇರಬೇಕು, ಹೀಗಾಗಿ ಅದನ್ನ ಹಿಟ್ ಮಾಡೋದಕ್ಕೆ ಸಾಧ್ಯ ಆದಂತಿದೆ. ಇನ್ನು ಇದರಲ್ಲಿ ಒಟ್ಟು 4 ಇಂಟರ್ನಲ್ ಹಾಗೂ 6 ಎಕ್ಸ್ಟರ್ನಲ್ ಹಾರ್ಡ್ ಪಾಯಿಂಟ್ಗಳಿವೆ. ಏರ್ ಟು ಏರ್ ಹಾಗೂ ಏರ್ ಟು ಸರ್ಫೇಸ್ ಮಿಸೈಲ್ಗಳನ್ನ ಅದು ಕ್ಯಾರಿ ಮಾಡುತ್ತೆ. ಅದರ ಜೊತೆ ಬಾಂಬುಗಳನ್ನ ಕೂಡ ಇದರಿಂದ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ. ಅತ್ಯಾಧುನಿಕ ಏವಿಯಾನಿಕ್ಸ್ ಅನ್ನ ಇದು ಹೊಂದಿದೆ. ಜಗತ್ತಿನ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನಿಸಿಕೊಂಡಿರುವ S-400ನ ಕಣ್ಣಿಗೆ ಕೂಡ ಇದು ಮಣ್ಣೆರಚಬಲ್ಲದು ಅಂತ ಹೇಳ್ತಾರೆ. ಅದೇ ಇಲ್ಲಿವರೆಗೆ ಈ ಯುದ್ಧ ವಿಮಾನಕ್ಕಿದ್ದ ಹೆಗ್ಗಳಿಕೆ ಆಗಿತ್ತು. ಸೊ ಇದರ ಸ್ಟೆಲ್ತ್ ಫೀಚರ್ ಅನ್ನ ಹಿಡ್ಕೊಂಡೆ ಅಮೆರಿಕ ಇದನ್ನ ಮಾರಾಟ ಮಾಡ್ತಾ ಇತ್ತು. ಭಾರತಕ್ಕೂ ಕೂಡ ಅಮೆರಿಕ F-35ಗಳನ್ನ ಆಫರ್ ಮಾಡಿತ್ತು. ಇಂಥ ವಿಮಾನ ಇರಾನ್ನಲ್ಲಿ ಸಾಮಾನ್ಯ ಏರ್ ಡಿಫೆನ್ಸ್ ಮಿಸೈಲ್ ಮೂಲಕ ಪೆಟ್ಟು ತಿಂದಿದೆ. ಇದು F-35 ಮಾರಾಟದ ಮೇಲೆ ಸ್ವಲ್ಪ ಮಟ್ಟಿಗಿನ ಪರಿಣಾಮವನ್ನು ಬೀರಲೂಬಹುದು. ಈ ಬಗ್ಗೆ ಖಂಡಿತ ಅಮೆರಿಕ ತನಿಖೆಗಳನ್ನು ಮಾಡಿಸುತ್ತೆ. ಅದರ ವರದಿಗಳನ್ನ ಮಾರ್ಕೆಟ್ಗೆ ಧಕ್ಕೆ ಆಗದ ಹಾಗೆ ಹೊರಗೆ ಕೂಡ ಇಡಲಾಗುತ್ತೆ. ಇನ್ನು ಚೈನಾ ನಮ್ಮ ಏರ್ ಡಿಫೆನ್ಸ್ ಇಂದಲೇ F-35 ಅನ್ನ ಹೊಡೆದಿದ್ದು ಅನ್ನೋ ಪ್ರೊಪಗಂಡಾನ ಇಲ್ಲಿ ಕೂಡ ಶುರು ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಇದೆಲ್ಲದರ ನಡುವೆ ಮಧ್ಯಪ್ರಾಚ್ಯದ ಬಿಸಿ ಭಾರತಕ್ಕೂ ನಿಧಾನವಾಗಿ ತಟ್ಟೋದಕ್ಕೆ ಶುರು ಮಾಡಿದೆ. ಗೆಳೆಯರೆ, ಜಗತ್ತಿನ ನಾನಾ ದೇಶಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿರೋ ಸಂದರ್ಭದಲ್ಲಿ ಭಾರತದಲ್ಲಿ ಕೂಡ ಪ್ರೀಮಿಯಂ ಪೆಟ್ರೋಲ್ ಬೆಲೆಯ ಮೇಲೆ ₹2.9 ಇಂದ ₹2.35 ನಾನಾ ಪೆಟ್ರೋಲಿಯಂ ಕಂಪನಿಗಳು ಬೆಲೆಯನ್ನ ಏರಿಕೆ ಮಾಡ್ತಾ ಇವೆ. ಇದು ಕೇವಲ ಪ್ರೀಮಿಯಂ ಪೆಟ್ರೋಲ್ಗೆ ಮಾತ್ರ ಅಪ್ಲೈ ಆಗುತ್ತೆ. ನಾರ್ಮಲ್ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆಯಲ್ಲಿ ಇದುವರೆಗೆ ಯಾವ ಏರಿಕೆಯೂ ಕಂಡು ಬಂದಿಲ್ಲ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ವಾರ್ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.